ಯಾರಾದ್ರೂ ಒಂದು ಇಬ್ರು ಮುತ್ತೈದೆಯರು ಬಂದು ಸ್ವರ್ಣಗೌರ್ತಿಗೆ ಆರ್ತಿ ನೋಡಮ್ಮ, ಗೌರಿ ಹಬ್ಬದ ದಿನ ಮನೆ ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆ ಬಾಗಿನ ಕೊಡೋದು ನಮ್ಮ ಶ್ರೇಷ್ಠ ಸಂಪ್ರದಾಯ. ಅಮ್ಮ, ನಿಮ್ಮ ಮಗಳಿಗೆ ಬಾಗಿನ ಕೊಡಿ. ಮಗಳೇ, ನಿನಗೆ ಬಾಗಿನ ಕೊಟ್ಟು ಎಷ್ಟು ವರ್ಷಗಳಾಗೋಗಿತ್ತು. ನಿಮ್ಮನೆ ಹಿರಿ ಮಗಳಾಗಿ ಸರಿಗೊಡ್ಡಿ ಬಾಗಿನ ತಗೋಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು, ನನ್ನ ಕನಸು ಕೂಡ ಆಗಿತ್ತು. ಎಲ್ಲಿ ನನ್ನ ಕನಸು ನನ್ನ ಆಸೆ ಈಡೇರಲು ಅಂತ ಭಯ ಆಗೋಗಿತ್ತು. ಸತ್ಯ, ನೀನ್ ಮತ್ತೆ ಹಬ್ಬಕ್ಕೆ ಬಂದು ಈ ಹೆತ್ತವಳ ಆಸೆನ ಪೂರೈಸ್ತಲ್ಲ, ನನ್ನ ಕನಸನ್ನ ನನಸು ಮಾಡ್ತೀಯಲ್ಲ, ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನನ್ನ ಜನ್ಮ ಸಾರ್ಥಕ ಆಯ್ತು ಮಗಳೇ, ನನ್ನ ಜನ್ಮ ಸಾರ್ಥಕ ಆಯ್ತು. ನನಗೆ ಆಶೀರ್ವಾದ ಮಾಡಮ್ಮ. ಅಪ್ಪ ಕೈಲಾಶ್, ನೂರು ಕಾಲ ಮುತ್ತೈದೆಯಾಗಿ ಚೆನ್ನಾಗಿ ಬಾಳಕಲ್ಲ. ನೋಡಮ್ಮ ಶ್ರುತಿ, ಮುಂದಿನ ವರ್ಷದಿಂದ ನಿಮ್ಮಮ್ಮ ಅಜ್ಜಿ ಇಬ್ರು ನಿನಗೆ ಗೌರಿ ಬಾಗಿನ ಕೊಡ್ತಾರೆ. ಬಾಗಿನ ತಗೊಳ್ಳೋದ್ರಿಂದ ಆಯುಷ್ಯ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಮತ್ತೆ ಹೆಣ್ಣು ಮಕ್ಕಳು ದೀರ್ಘ ಸುಮಂಗಲಿಯಾಗಿ ಬಾಳ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಸುಲೋಚನಮ್ಮ, ಮತ್ತೆ ಯಾರಾದ್ರೂ ಬಾಗಿನ ತಗೊಳ್ಳೋರು ಇದ್ದಾರೇನು? ಇಲ್ಲ, ಎಲ್ರದು ಆಯ್ತು. ಇನ್ನೂ ಒಬ್ರು ಇದ್ದಾರೆ. ಇನ್ನೂ ಒಬ್ರಿಗೆ ಬಾಗ್ನ ಕೊಡೋದು ಬಾಕಿ ಇದೆ. ಮಮ್ಮಿ, ಈಗ ತಾನೇ ಅರ್ಚಕರು ಹೇಳಿದ್ರು, ತಾಯಿ ಮಗಳಿಗೆ ಬಾಗಿನ ಕೊಟ್ರೆ ಮಗಳ ಸಂಸಾರ ತುಂಬಾ ಚೆನ್ನಾಗಿರತ್ತೆ ಅಂತ, ಅವಳ ಗಂಡನ ಆಯಸ್ಸು ಜಾಸ್ತಿ ಆಗತ್ತೆ ಅಂತ. ಹೌದು ಗೊಂಬೆ, ನೀ ಚಂದನ್ನ ಮದುವೆ ಆದ್ಮೇಲೆ ಮುಂದಿನ ವರ್ಷ ನಾನೇ ನಿನಗೆ ಬಾಗಿನ ಕೊಡ್ತೇನೆ. ಹೌದು ಮಮ್ಮಿ, ನಾನ್ ನಿನ್ ಮಗಳೇ, ಚಿನ್ನು ನನ್ ತಂಗಿ ಅಂದ್ಮೇಲೆ ಚಿನ್ನು ನಿನ್ ಮಗಳಲ್ವಾ?
ಚಿನ್ನುಗೆ ಮದುವೆ ಆಗಿದೆ, ನೀನ್ ಅವಳಿಗೆ ಬಾಗಿನ ಕೊಡ್ತೀಯ ಅಲ್ವಾ? ನಮ್ಮ ಸಂಪ್ರದಾಯದಲ್ಲಿ ಒಬ್ಬ ಮುತ್ತೈದೆ ಇನ್ನೊಬ್ಬ ಮುತ್ತೈದೆಗೆ ಬಾಗಿನ ಕೊಡೋದನ್ನ ನಿರಾಕರಿಸಬಾರ್ದು. ಅದು ಶ್ರೇಯಸ್ಸಲ್ಲ. ಶ್ರುತಿ ಹೇಳ್ತಾ ಇರೋ ಹುಡುಗಿಗೆ ತಂದೆ ತಾಯಿ ಯಾರೂ ಇಲ್ಲ. ನೀವೇ ತಾಯಿ ಸ್ಥಾನದಲ್ಲಿತ್ತು ಬಾಗಿನ ಕೊಡಿ. ಮಂಗಳಗೌರಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ. ಬೇರೆಯವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ತಿಳಿದುಕೊಳ್ಳುವ ಭಾಗ್ಯ ಅದು ಬಯಸದೇ ಬಂದದ್ದು. ದೊಡ್ಡ ಮನಸ್ಸು ಮಾಡಿ ಚಿನ್ನುನ ನಿನ್ ಮಗಳು ಅಂತ ತಿಳ್ಕೊಂಡು ಬಾಗಿನ ಕೊಡಮ್ಮ. ನಾನು ಆತರ ಪಟ್ಟು ಆ ಅವಿವೇಕಿನ ಮದ್ವೆ ಆಗದೆ ಅಪ್ಪ ಅಮ್ಮ ತೋರ್ಸಿದ ಹುಡುಗನ ಕೈಯಲ್ಲಿ 10 ಜನರು ಎದುರುಗೆ ತಾಳಿ ಕಟ್ಟಿಸ್ಕೊಂಡಿದ್ದಿದ್ರೆ ಇವತ್ತು ನಾನು ಎಲ್ರ ಹಾಗೆ ಎಲ್ರ ಮುಂದೆ ಬಾಗಣ ತಗೊಂಡು ಭಾಗ್ಯವಂತೆ ಆಗ್ತಾ ಇದ್ದೆ. ಕಲ್ಪನಾ, ಚಿನ್ನು ಪಾಪದ ಹುಡುಸ್. ವಿಧಿಯ ಯಾವುದೋ ಕಾರಣಕ್ಕೆ ಅವಳು ಅವಳ ಗಂಡನಿಂದ ದೂರ ಆಗಿದ್ದಾಳೆ. ನಿನ್ನಂಥ ಪುಣ್ಯವಂತೆಯ, ನಿನ್ನಂಥ ಮುತ್ತೈದೆಯ ಹರಕೆ ಹಾರೈಕೆಯಿಂದ ಅವಳು ಅವಳ ಗಂಡ ಒಂದಾಗೋದಾದ್ರೆ ಯಾಕದನ್ನ ನಿರಾಕರಿಸ್ತೀಯ? ನೀನು ಅವಳಿಗೆ ಬಾಗಿನ ಕೊಡೋದ್ರಿಂದ ನಿನ್ನ ಮಗಳಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನಿನ್ನ ಮಗಳ ಸಂತೋಷಕ್ಕೋಸ್ಕರನಾದ್ರೂ ಆ ಮಗುಗೆ ಬಾಗಿನ ಕೊಡು. ಚಿನ್ನು ಚಿನ್ನು ಚಿನ್ನು, ಅವಳು ಯಾವ ಜಾತಿಯವಳು, ಯಾವ ಕುಲದವಳು? ಅವಳನ್ನ ನನ್ನ ಮಗಳು ಅನ್ಕೊಂಡು ನಾನು ಅವಳಿಗೆ ಬಾಗಿನ ಕೊಡ್ಬೇಕಾ? ಈ ಪ್ರಪಂಚದಲ್ಲಿ ಎಷ್ಟೋ ಜನ ಅನಾಥರಿದ್ದಾರೆ. ಅವ್ರನ್ನೆಲ್ಲ ನಾನು ಕರ್ಕೊಂಡ್ ಬಂದು ಮಮತೆ ತೋರಿಸಿ ತಾಯಿ ಆಗಕ್ಕಾಗತ್ತಾ? ಯಾಕೋ ನಿಮ್ದೆಲ್ಲ ಅತಿ ಆಯ್ತು. ಪ್ರಪಂಚದಲ್ಲಿರೋ ಎಲ್ಲ ಅನಾಥರಿಗೂ ಪ್ರೀತಿ ಕೊಡಕ್ಕಾಗಲ್ಲ, ತಾಯಿ ಮಮತೆನೂ ಕೊಡಕ್ಕಾಗಲ್ಲ. ಆದ್ರೆ ಕಣ್ಣು ಮುಂದೆ ಇರೋ ಒಬ್ಬರಿಗೆ ತಾಯಿ ಮಮತೆ ಕೊಡಬಹುದಲ್ವಾ? ಆರೈಕೆ ಕೊಡಬಹುದಲ್ವಾ? ನಮ್ಮಲ್ಲಿ 100 ಜನಕ್ಕೆ ಒಬ್ಬರಾದ್ರೂ ಅಂತ ದೊಡ್ಡ ಮನಸ್ಸು ಮಾಡಿದ್ರೆ ಎಷ್ಟೋ ತಬ್ಬಲಿಗಳ ಅನಾಥ ಪ್ರಜ್ಞೆ ಕಡಿಮೆ ಆಗುತ್ತೆ. ನಿನಗೆ 2 ಹೆಣ್ಣು ಮಕ್ಕಳಿದ್ದಿದ್ರೆ ನೀನು ಅವೆರಡನ್ನು ಸಮಾನವಾಗಿ ಪ್ರೀತಿಸ್ತಾ ಇರ್ಲಿಲ್ವಾ? ಅವರಿಬ್ಬರಲ್ಲಿ ಭೇದ ಭಾವ ಮಾಡ್ತಾ ಇದೀಯಾ? ಇಲ್ಲ ತಾನೆ? ಈಗಲೂ ಹಾಗೆ ಅನ್ಕೋ. ಚಿನ್ನು, ಅಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಗೌರಿ ಪೂಜೆ ಮಾಡ್ತಿದ್ರೆ ನೀನು ಒಬ್ಳೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಇತ್ತೀಚೆಗಂತೂ ನಿಂದು ಯಾಕೋ ಜಾಸ್ತಿ ಆಯ್ತು ಕಣೆ. ಸರಿ, ಬೇಗ ಬಾ. ಅಕ್ಕ, ನೀನ್ ಹೋಗಿರು, ನಾನು ಆಮೇಕಿಂದ ಬರ್ತೀನಿ. ನಾನು ಅಲ್ಲಿಗೆ ಬರೋದೇನೋ ನನಗೆ ಸರಿ ಕಾಣ್ತಿಲ್ಲ. ಏನೇ ಇತ್ತೀಚೆಗೆ ಹೊಸ ತರ ಮಾತಾಡ್ತಿದ್ಯಲ್ಲ? ತಪ್ಪಿ ಅದು ಸರಿ ಅದು ಅಂತ ಹೇಳಷ್ಟು ಬುದ್ಧಿವಂತೆ ಅಲ್ಲ ನೀನು. ತೆಪ್ಪಗ್ ನನ್ ಜೊತೆ ಬಾ. ಅಕ್ಕ, ನಾನು ಬುದ್ಧಿವಂತೆ ಇಲ್ದೇ ಇರ್ಬೋದು, ಆದ್ರೆ ಪೆದ್ದೂನು ಅಲ್ಲ. ಅಪರೂಪಕ್ಕೆ ಬಂಧು ಬಳಗ ಎಲ್ಲ ಸೇರಿದ್ದೀರ, ನಿಮ್ಗಳ ಮಧ್ಯ ನಾನು ಯಾಕೆ? ಏನಂದೆ ಚಿನ್ನು? ಮತ್ತೆ ಹೇಳು. ಇಷ್ಟು ದಿನ ನನ್ನ ತಂಗಿ ಅಂತ ಕರೆದ್ನಲ್ಲ, ತಕ್ಕ ಮರ್ಯಾದೆ ಕೊಟ್ಟೆ ಕಣ. ಇಷ್ಟು ದಿನ ಬಾಯ್ ತುಂಬಾ ಅಕ್ಕ ಅಕ್ಕ ಅಂತ ಕರಿತಿದ್ದಲ್ಲ, ಅದು ನಿಜಾನ ನಾಟಕನ? ಅಕ್ಕ ಪ್ಲೀಸ್ ಹಂಗೆಲ್ಲ ಅನ್ಬೇಡ. ನಿನಗಿಷ್ಟ ಬಂದಾಗ ನೀನ್ ಮಾತಾಡ್ಬೋದು, ಆದ್ರೆ ನನಗಿಷ್ಟ ಬಂದಾಗ ನಾನು ಮಾತಾಡೋದಿಕ್ಕಾಗಲ್ವಾ? ನೋಡು, ಬಾಯಿ ಮುಚ್ಕೊಂಡು ನನ್ನ ಮಾತು ನೀನ್ ಕೇಳ್ಬೇಕಷ್ಟೆ. ನಾನ್ ಅಕ್ಕ, ನೀನ್ ತಂಗಿ. ನಾನ್ ಹೇಳ್ದಂಗ ನೀನ್ ಕೇಳ್ಬೇಕು, ಬಾಯಿ ಮುಚ್ಕೊಂಡು ಬಾ. ಅರ್ಚಕರು ಏನಂದ್ರು ಗೊತ್ತಾ? ಮುತ್ತೈದೆಯರಿಗೆ ಮಂಗಳಗೌರಿ ಬಾಗಿನ ಕೊಟ್ರೆ ಗಂಡ ಹೆಂಡ್ತಿರು ಸಾಯ ತನಕ ಸುಖವಾಗಿರ್ತಾರೆ ಅಂತ. ನೀನೇನು ಜೀವನ ಪೂರ್ತಿ ನಿನ್ ಗಂಡನಿಂದ ದೂರ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ಚಿನ್ನು ಪ್ಲೀಸ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನನ್ನ ತಂಗಿ ಅವಳ ಗಂಡದ ಜೊತೆ ಸುಖವಾಗಿ ಸಂಸಾರ ಮಾಡಬೇಕು. ಅವಳಿಗಿಷ್ಟ ಬಂದಷ್ಟು ಮಕ್ಕಳನ್ನ ಹೆತ್ಕೊಂಡು ತುಂಬ ಸಂಸಾರ ನಡೆಸ್ಬೇಕು. ನಿನ್ನ ಮಕ್ಳಿಗೆ ನಾನು ದೊಡ್ಡಮ್ಮ ಆಗಿ ಅವ್ರ ಜೊತೆ ಆಟ ಆಡ್ಬೇಕು, ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು. ಇದು ನನ್ನ ದೊಡ್ಡ ಕನಸು ಕಣ. ನನ್ನ ಹೆತ್ತ ತಾಯಿ
ನಿನ್ನ ನಮ್ಮ ಮಗಳು ಅನ್ಕೊಂಡು ಬಾಗಿನ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ಈಗ ನೀನ್ ಬರ್ತೀಯೋ ಬರಲ್ವೋ? ಚಿನ್ನು ಬಾರೆ, ಬಂದು ಬಾಗಿನ ತಗೊಂಡು ಆಶೀರ್ವಾದ ತಗೋ ಬಾ. ಯಾರ ಕಾರಣಕ್ಕೋ ಯಾವ ಕಾರಣಕ್ಕೋ ದೂರ ಆಗಿರೋ ನಿನ್ ಗಂಡ ಮತ್ತೆ ವಾಪಸ್ ಬಂದು ನಿನಗೆ ಹತ್ರ ಆಗ್ತಾನೆ. ಪ್ಲೀಸ್ ಬಾರೆ. ಅಕ್ಕ, ಎಲ್ಲನೂ ಎಲ್ರಿಗೂ ಹೇಳಕ್ಕಾಗಲ್ಲ ಅಕ್ಕ. ಹೇಳ್ಬಾರ್ದು ಸತ್ಯನ ಯಾವತ್ತೂ ಹೇಳ್ಬಾರ್ದು ಅಂತ ತಾತಮ್ಮ ನನ್ಗೆ ಹೇಳಿದೆ. ನೀನು ಹೋಗು. ಚಿನ್ನು, ಈಗ ನೀನ್ ಬರ್ತೀಯೋ ಬರಲ್ವೋ? ಬರ್ದೇ ಹೋದ್ರೆ ನನ್ ಮೇಲೆ ಆಣೆ. ಅಕ್ಕ ಬಿಡ್ತು ಅನ್ನು. ಸರಿ ನಡಿ, ಬರ್ತೀನಿ. ಬಾ. ಅಕ್ಕ, ಅವಳು ಯಾವ ದೊಡ್ಡ ರಾಜ್ಕುಮಾರಿ ಅಂತ ನಾವೆಲ್ಲ ಕಾಯ್ತಾ ನಿಂತಿದ್ದೀವಿ. ಮನೆಗೆ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ, ಆದ್ರೆ ಪ್ರಜ್ಞೆ ಇಲ್ವಾ ಅವಳಿಗೆ? ಅರ್ಚಕರು ಬೇರೆ ಕಡೆ ಪೂಜೆಗೆ ಹೋಗ್ಬೇಕು, ನನಗೆ ಲೇಟ್ ಆಗುತ್ತೆ ಅಂತ ಆಗ್ಲಿಂದ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಅವ್ರಿಗಾದ್ರೂ ಮರ್ಯಾದೆ ಕೊಡೋದು ಬೇಡವಾ? ಇದ್ಯಾಕೋ ತುಂಬಾ ಅತಿ ಆಯ್ತು. ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅಕ್ಕ, ಅಟ್ಲೀಸ್ಟ್ ನೀನು ಮುತ್ತೈದೆಯರಿಗೆಲ್ಲ ಕುಂಕುಮನಾದ್ರೂ ಕೊಡು ಅಷ್ಟರಲ್ಲಿ. ಸ್ವಲ್ಪ ಸಹನೆ ಇರ್ಲಿ ಕುಮುದ. ಚಿನ್ನುನ ಕರ್ಕೊಂಡು ಬರೋದಕ್ಕೆ ಗೊಂಬೆ ಹೋಗಿದ್ದಾಳೆ ತಾನೆ, ಅವಳು ಕರ್ಕೊಂಡು ಬರ್ತಾಳೆ. ಸ್ವಲ್ಪ ತಾಳ್ಮೆಯಿಂದ ಇರು.